ಸುಂದರ ಅಂದ್ರೆ ಜನ ಯಾಕೆ ಸಾಯ್ತಾರೆ ಅಂತ ಗೊತ್ತಾ? ಇದಕ್ಕೆ ನಿಮ್ಮಮ್ಮಂಗೆ ಇದ್ರ ಬೆಲೆ ಗೊತ್ತಾ? ರುಚಿ ಸಹ ಪ್ರಾಯೋಜಕರು Futura hard anodized cookware guaranteed for 5 years. Horlicks Gold, the best ever Horlicks. ನಮಸ್ಕಾರ ಸ್ನೇಹಿತರೆ, ತಮ್ಮ ನೆಚ್ಚಿನ ಸವಿರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಸವಿರುಚಿ ಅಂದ್ಮೇಲೆ ವಿಧವಾದ ಸವಿಯಾದ ರುಚಿಗಳನ್ನ ಹೇಳ್ಕೊಡ್ತೀವಿ. ಅಂದ್ಮೇಲೆ ಇವತ್ತಿನ ವಿಶೇಷವಾದ ಅಡುಗೆಗಳನ್ನ ಕಲಿಯೋದಕ್ಕೆ ಸಿದ್ಧವಾಗಿದ್ದೀರಲ್ಲ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದೀನಿ. ಹೀಗೆ ಸ್ವಾಗತ ಕೋರ್ ಆಯ್ತು ಅಂದ ತಕ್ಷಣ ನೆಕ್ಸ್ಟ್ ಯಾರಿಗೆ ಸ್ವಾಗತ ಕೋರ್ಬೇಕು ಹೇಳಿ? ಇವತ್ತಿನ ನಮ್ಮ ಅತಿಥಿಗಳಿಗೆ ಸ್ವಾಗತ ಕೋರೋಣ, ಬನ್ನಿ. ನಮಸ್ಕಾರ. ಮಧುಮತಿ ವಿ ಹಿರೇಮಠ್, ಹುಬ್ಬಳ್ಳಿ, ಧಾರವಾಡ ಜಿಲ್ಲೆ. ತಯಾರಿಸುವ ಅಡಿಗೆಗಳು ಮಾದ್ಲಿ ಅಥವಾ ಮಾದೇಲಿ, ಜೋಳದ ವಡೆ. ಹಲೋ ಹಲೋ, ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹೊಸ ವರ್ಷದ ಶುಭಾಶಯಗಳು ತಮಗೂ. ಹೊಸ ವರ್ಷದ ಸಂಕ್ರಾಂತಿಯ ಶುಭಾಶಯಗಳು. ಥ್ಯಾಂಕ್ ಯು. ಹೊಸ ವರ್ಷದ ಮತ್ತು ನಮ್ಮ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ಸೊ ಸಂಕ್ರಾಂತಿ ಹಬ್ಬದ್ದು ಮತ್ತು ಹೊಸ ವರ್ಷದ ಸ್ಪೆಷಲ್ ಅಡಿಗೆ ಏನ್ ಮಾಡ್ತಾ ಇದ್ದೀರಾ? ನಾವು ಉತ್ತರ ಕರ್ನಾಟಕದ ಸ್ಪೆಷಲ್ ಆದ ಮಾದೇಲಿ, ಮಾದ್ಲಿನೂ ಅಂತಾರ ಅದಕ್ಕೆ. ಮಾದ್ಲಿ ಮಾದ್ಲಿ ಮಾದ್ಲಿ, ಮಾದೇಲಿ ಅಂತಾನು ಅಂತಾರೆ, ಎರಡು ಅಂತಾರೆ. ಓಕೆ. ಸೊ ಈ ಮಾದೇಲಿ ಅಥವಾ ಮಾದ್ಲಿಗೆ ಏನೇನು ಬಳಸ್ತಾ ಇದ್ದೀರಾ ಅಂತ ಒಂದ್ಸಲ ಹೇಳ್ಬಿಟ್ರೆ? ಹೇಳ. ಇದು ಗೋಧಿ ಹಿಟ್ಟು ದಪ್ಪಾಗಿ ಬೀಸ್ಬೇಕು, ರವ ಇರ್ಬೇಕು ನೋಡಿ. ಓಕೆ. ಹೀಗೆ ಬೀಸ್ಬೇಕಾಗ. ಇದು ದ್ರಾಕ್ಷಿ, ಎಳ್ಳು, ಕಸಕಸೆ, ಪುಟಾಣಿ, ಬೆಲ್ಲ, ಕೊಬ್ಬರಿ, ಗೋಡಂಬಿ, ಯಾಲಕ್ಕಿ, ತುಪ್ಪ, ಉಪ್ಪು, ಎಣ್ಣೆ. ಸೊ ಇವಾಗ ಎಳ್ಳು ತಗೊಂಡಿದ್ದೀರಾ, ದ್ರಾಕ್ಷಿ ತಗೊಂಡಿದ್ದೀರಾ, ಗಸಗಸೆ ಹುರ್ಕೊಂಡಿದ್ದೀರಾ? ಇಲ್ಲ, ಈಗ ಸ್ವಲ್ಪ ಬೆಚ್ಚ ಮಾಡ್ಕೋಬೇಕು ಅಷ್ಟೇನಾ? ಗಸಗಸೆ ಇದೆ, ಪುಟಾಣಿ ಅಂದ್ರೆ ನಮ್ಮ ಹುರ್ಗಡ್ಲೆ ಅದೇ. ಸರಿಪಾ, ನಿಮ್ಮ ಜಾಗ ಅದು, ನನ್ನ ಜಾಗ ಇದು. ಆಯ್ತು. ನೀವು ಏನ್ ಹೇಳ್ತಿರೋ ಇಲ್ಲಿಂದ ಅಲ್ಲಿ ಕೊಡ್ತೀನಿ, ನೀವ್ ಏನ್ ಕೇಳ್ತಿರೋ ಹೆಲ್ಪ್ ಮಾಡ್ಕೊಡ್ತೀನಿ. ಒಂದು ಬೌಲ್ ಬೇಕು ಹಿಟ್ಟು ಕಲ್ಸ್ಲಿಕ್ಕೆ. ನೀರು ಫಸ್ಟ್ ಒಂದೊಂದಾಗಿ ಕೊಡ್ತೀನಿ. ಆಯ್ತು, ನೀವು ಆರಾಮಾಗಿ ನಿಂತೀನಿ. ಆಯ್ತು. ಬೌಲ್ ಕೊಟ್ಟೆ, ಕೊಡ್ಲಾ? ಅದು ಸರ್ವಿಂಗ್ ಬೌಲ್ ಇದೆ, ಅಳತೆ ತಗೋಬೇಕಾ? ಓಕೆ. ಪುಟಾಣಿ ಬೌಲು, ಆಮೇಲೆ ಗೋಧಿ ಹಿಟ್ಟು. ತುಂಬಾ ಕನಸಿತ್ತು ನನಗೆ ಈ ಟಿವಿ ಸವಿರುಚಿ ಕಾರ್ಯಕ್ರಮಕ್ಕೆ ಜಯಶ್ರೀ ಅವ್ರ ಜೊತೆ ಅಡಿಗೆ ಮಾಡ್ಬೇಕಂತ ಕನಸಿತ್ತು. ಹೌದಾ? ಆ ಕನಸು ಇವತ್ತು ನನಸಾಗಿದೆ. ತುಂಬಾ ಖುಷಿಯಾಗಿದೆ. ಡೈಲಿ ಕಾರ್ಯಕ್ರಮ ನೋಡ್ತೇವೆ ನಿಮ್ದು. ಹೌದಾ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮನೆಯಲ್ಲೆಲ್ಲ ತುಂಬಾ ಪ್ರೋತ್ಸಾಹ, ನಮ್ಮ ಯಜಮಾನ್ರದು, ನಮ್ಮ ಮಕ್ಕಳದು, ಸೊಸೆದು. ವೆರಿ ನೈಸ್. ಹೋಗಿ ನಾವೆಲ್ಲ ಪ್ರೋತ್ಸಾಹ ಇದೆ, ನೀವು ಮಾಡಿ. ನಮ್ಮ ಸೊಸೆ ಇಲ್ಲೇ ಬೆಂಗಳೂರಲ್ಲಿ ಇದ್ದಾರೆ. ಹೌದಾ? ಏನ್ ಮಾಡ್ತಾ ಇದ್ದಾರೆ ಅವರು? ಆರ್ಕಿಟೆಕ್ಟ್ ಇದ್ದಾರೆ. ನೆಕ್ಸ್ಟ್ ಏನ್ ಕೊಡ್ಲಿ? ಇದು ಎಣ್ಣೆ ಕೊಡಿ, 2 ಸ್ಪೂನ್ ಎಣ್ಣೆ. ನೆಕ್ಸ್ಟ್ ನೀರು ಹಾಕ್ಲಾ? ನೀವು ಕಲ್ಸಿನ? ಹಾ, ಸ್ವಲ್ಪ ಹಾಕಿ. ಇದು ಬಹಳ ಹಿಂಗ ಚಪಾತಿ ಹಿಟ್ಟೇ ಇರಬಾರ್ದು, ಸ್ವಲ್ಪ ಉದುರಿದ್ರೆ ಚೆನ್ನಾಗಿ ಬರುತ್ತೆ. ಇನ್ನೊಂದು ಚೂರು ಹಾಕಿ. ಇನ್ನೊಂದು ಚೂರ? ಇವಾಗ ಬೆಲ್ಲ ಏನಾರ ಕರಗಕ್ಕೆ ಇಡ್ಬೇಕಾ? ಇಲ್ಲ, ಮಿಕ್ಸಿಗೆ ಹಾಕೋದೊಂದು. ಇದು ಚಪಾತಿ ಮಾಡಿ ಸಣ್ಣಗೆ ಇದನ್ನ ಮುರ್ಕೊಳ್ಬೇಕು. ಮುರಿದ್ಕೊಂಡು ಆಮೇಲೆ ಮಿಕ್ಸಿಗೆ ಹಾಕಿ. ಮೊದಲೆಲ್ಲ ಒಳ್ಳಲ್ಲಿ ಕುಟ್ತಿದ್ವಿ. ಹೌದಾ? ನಾವೆಲ್ಲ ಮೊದ್ಲು ಕುಟ್ಟಿ ಮಾಡೇವಿ. ಹಾರಿ ಒಳ್ಳಲ್ಲೇ ಕುಟ್ಟಿ ಮಾಡ್ತಿದ್ವಿ. ಆವಾಗ ಇನ್ನೂ ರುಚಿ ಚೆನ್ನಾಗಿರುತ್ತೆ, ಮಿದು ಬರುತ್ತೆ ಅದು. ಹೌದಾ? ಈಗ ಇದು ಮಿಕ್ಸಿಗೆ ಹಾಕಿದ್ದು ಬಿರುಸ್ಬೇಕು ಅಷ್ಟು. ಮೊದಲೆಲ್ಲ ನಾವು ಕುಟ್ಟಿ ಮಾಡ್ತಿದ್ದೀವಿ, ಈಗೆಲ್ಲ ಮಿಕ್ಸರ್ ಒಳಗೆ ಮಾಡ್ತೀವಿ. ಈಗ ಆಗಂಗಿಲ್ಲ, ಗಟ್ಟಿ ಇರಂಗಿಲ್ಲ. ಈಗ ಅವಾಗ ಮೊದ್ಲು ಮಾಡ್ತಿದ್ವಿ ಅಲ್ವಾ? ಅಂದ್ರೆ ನಿಮ್ಮ ತಾಯಿ ಮನೆಯಲ್ಲ ಅಥವಾ ನಿಮ್ಮ? ಇದು ನಮ್ಮ ಅತ್ತೆ ಮನೆಯಲ್ಲಿ. ನಮ್ಮ ತಾಯಿ ಮನೆದು ಒಂದಿದೆ ಐಟಮ್, ಖಾರ ಐಟಮ್. ತಾಯಿ ಮನೆದೊಂದು, ಅತ್ತೆ ಮನೆದೊಂದು, 2 ಐಟಮ್ಸ್ ಇದೆ. ಇದು ನಮ್ಮ ಅತ್ತೆ ಚೆನ್ನಾಗಿ ಮಾಡ್ತಿದ್ರು. ಹೌದಾ? ನಮ್ದು ಬೆಳಗಾಂ ಜಿಲ್ಲೆ ತೆಲ್ಸಂಗ್, ನಮ್ಮ ಗಂಡನ ಮನೆ. ತಾಯಿ ಮನೆ ಬೆಳಗಾಂ ಜಿಲ್ಲೆ ಚಿಕ್ಕೋಡಿ. ಬೆಳಗಾಂ. ಈಗಿರೋದು ಹುಬ್ಳಿ.
ಕಾದಿದೆ. ನಾವು ಒಂದು ಸ್ವಲ್ಪ ಇಷ್ಟು ಹಾಕಿ ನೋಡ್ತೇವೆ. ಹೌದಾ? ಮೊದಲೇದ್ದು ತಿನ್ಬಾರ್ದು ಅಂತ ಹೇಳಿ. ನಾವು ದೋಸೆ ಹಂಗ್ ಮಾಡ್ತೀವಿ. ಹೌದು, ನಾವೆಲ್ಲ ಮೊದ್ಲೇ- ಚಪಾತಿ ರೊಟ್ಟಿ ಮಾಡ್ಬೇಕಾದ್ರೆ ಹೌದಾ? ಅಂದ್ರೆ ಅದು ಬಹುಶಃ ಕಾದೇತಿಲ್ಲೋ, ಹಸಿ ಬಿಸಿ ತಿನ್ಬಾರ್ದಲ್ಲ ಅದು. ಆಮೇಲೆ ಆ ಪುಟ್ಟದನ್ನ ತಗೊಂಡೋಗಿ ಅಕ್ಕಿಗೆ ಇಟ್ಬಿಡೋದು ಮಾಡ್ತೀವಿ. ದೋಸೆ ಹಾಗೆ ಮಾಡ್ತಾರೆ. ಇದು ಮಾಮೂಲಿ ನಾವು ಚಪಾತಿ ಬೇಯಿಸ್ದಾಗೆ ಬೇಯಿಸೋದಾಯ್ತು. ಇದಕ್ಕೆ ಎಣ್ಣೆ ಏನು ಹಾಕಲ್ಲ? ಇಲ್ಲ. ಇದು ಅಷ್ಟು ಒಂದು 15 ದಿವಸ ಏನು ಕೆಡೋದಿಲ್ಲ. ಹೌದಾ? ಪಿಕ್ನಿಕ್ ಹೋಗ್ಬೇಕಾದ್ರೆ ಎಲ್ಲರೂ ಪ್ರವಾಸಕ್ಕೆ ಹೋಗ್ಬೇಕಾದ್ರೆ ಮಾಡ್ಕೊಂಡು ಹೋಗಿ. ನಿಮ್ ಭಾಷೆನೇ ಭಾಷೆ ರೀ. ಅದು ಎಷ್ಟು ಚಂದ, ಎಷ್ಟು ಫ್ರೀ ಆಗಿರುತ್ತೆ ಅಂದ್ರೆ. ನನ್ಗೆ ಅದೇ ಟೆನ್ಷನ್ ಆಗಿತ್ತು, ಬೆಂಗಳೂರು ಭಾಷೆ ಹೇಗೆ ಅದು ಎರಡು ಭಾಷೆ. ಅಯ್ಯೋ, ಖಂಡಿತವಾಗ್ಲೂ ಮಿಕ್ಸ್ ಮಾಡಬೇಡಿ ನೀವು. ನಮ್ಮ ಮಕ್ಕಳು, ಮಗ, ಸೊಸೆ ಎಲ್ಲ ಹೇಳಿದ್ರು ಮಿಕ್ಸ್ ಮಾಡಿ ಮಾತಾಡ್ಬೇಡ ಮಮ್ಮಿ. ಬೇಡ 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 ಬೇಡ, ಅದೇ ಸ್ಟೈಲ್ ಮಿಶ್ರಣ ಚೆನ್ನಾಗಿರೋದಿಲ್ಲ. ನಿಮ್ಮ ಭಾಷೆಲೇ ನೀವು ಮಾಡಿ. ಬೇರೆ ತುಂಬಾ ದಪ್ಪ ಇರುತ್ತಲ್ಲ, ಸ್ವಲ್ಪ ಟೈಮ್ ಹಿಡಿತೆ. ಬೇಲಿ ಬೇಲಿ ಪಾಪ. ಈಗ ಕಸೆ ಬಿಸಿ ಮಾಡ್ಕೊಳ್ಳೋಣ. ಹಾ, ಇದಾಯ್ತಾ? ಸಾಕ? ಸಾಕು. ಅಯ್ಯೋ, ಹಂಗೆ ತೆಗೆದ್ಬಿಟ್ರಲ್ಲ, ಕೈ ಸುಡಲ್ಲ? ಇಲ್ಲ, ಪ್ರಾಕ್ಟೀಸ್ ಇರುತ್ತಲ್ಲ. ಏನಕ್ಕೆ ಹಂಗ್ ಮಾಡಿದ್ರಿ? ಇದು ಪಳ್ಳಾಗುತ್ತೆ. ಏನಾಗುತ್ತೆ? ಏನಂತಾರೆ ನಿಮ್ ಸೈಡ್? ಏನಾಗುತ್ತೆ? ಗಟ್ಟಿ ಆಗುತ್ತೆ ಅಲ್ಲ, ಅಪೋಸಿಟ್ ವರ್ಡ್ ಆಯ್ತು. ಪುಡಿ ಆಗುತ್ತೆ, ಸ್ಮೂತ್ ಆಗುತ್ತೆ. ಆಗುತ್ತೆ, ಸ್ಮೂತ್ ಓಕೆ. ಪೊಳ್ಳಾಗುತ್ತೆ. 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 ಹಾ, ಗಟ್ಟಿ ಪೊಳ್ಳು. ಅಪೋಸಿಟ್ ವರ್ಡ್. ಓಕೆ. ಇದು ಹೀಗೆ ಮಾಡ್ಬೇಕು ರೀ. ನಿಮ್ಗೆ ಏನ್ ಕೈ ಬಿಸಿನೇ ಆಗಲ್ವಾ? ಇಲ್ಲ, ಈಗ ತಾನೇ. ನೀವೇನು ಅಡಿಗೆ ಮನೆಗೆ ಒಂದು ಅರ್ಧ ಗಂಟೆ ಹೋದ್ರೆ ಎಲ್ಲ ಅಡಿಗೆ ಮಾಡ್ಬಿಡ್ತಾರೆ ಅಲ್ಲ ಅನ್ಸ್ತದೆ. ಗೊತ್ತಾಗ್ತಿದೆ, ಗೊತ್ತಾಗ್ತಿದೆ ನನಗೆ. ಅದಕ್ಕೆ ಕೇಳಿದ್ದು. ನೋಡಿ, ಎರಡು ಕಡೆ ಪಟ್ 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 ಅಂತ ಅಲ್ಲಿ ಮಾಡ್ತೀರಾ, ಇಲ್ಲಿ ಮಾಡ್ತೀರಾ? ರೂಢಿ ಇದೆಲ್ಲ. ರೊಟ್ಟಿ ತಟ್ಟುತ್ತೇವೆ ಡೈಲಿ. ಜೋಳದ ರೊಟ್ಟಿ. ಜೋಳದ ರೊಟ್ಟಿ ಆಫ್ ಮಾಡಿ. ಗಸಗಸೆ ಒಂದು 2 ಸ್ಪೂನ್ ಹಾಕಿ. ಓಕೆ, 2 ಸ್ಪೂನ್ ಗಸಗಸೆ. ಒಂದು ಸಾಕ? ಚಟಪಟ ಅಂದ್ಕೊಳ್ಳೆ ತಗೊಂಡು. ಹಾ, ಸಾಕು, ತೆಗೆದ್ಬಿಡು. ಸಾಕ? ಇದನ್ನ ಅದ್ರೊಳಗೆ ಹಾಕ್ತೀರಾ? ಮಿಕ್ಸಿಯಲ್ಲಿ ಹಾಕ್ಬೇಕು. ಎಲ್ಲಾ ಕ್ಲೀನ್ ಆಗ್ಬೇಕು. ನಿನ್ನ ಅಮ್ಮ ಬರೋ ಮೊದಲು. ಏನಿದು ವಾಸನೆ? ಅದು ಹೊರಗಿಂದ ಬರ್ತಿದೆ. ವಾಸನೆ ಇನ್ನೂ ಬರ್ತಿದೆ. ಅತ್ತೆ, ಹೊಸ ಆಂಬಿಪ್ಯೂರ್ ದುರ್ಗಂಧ ತೊಲಗಿಸುತ್ತೆ, ತಾಜಾ ಸುಗಂಧ ಸೂಸುತ್ತೆ. ಈ ಸುಗಂಧದ ರಹಸ್ಯ ಏನು? ಹೊಸ ಆಂಬಿಪ್ಯೂರ್ ಏರ್ ಎಫೆಕ್ಟ್. ಶಾಂಪೂ ಮಾಡುವಾಗ ನೀವೇನ್ ಮಾಡ್ತೀರಿ? ಕೆಲವು ಸಲ ಹಾಡ್ತೀರಿ, ಕೆಲವು ಸಲ ಕನಸಲ್ಲಿ ಮುಳುಗಿರ್ತೀರಿ. ಆದ್ರೆ ಶಾಂಪೂ ಮಾಡುವಾಗ ಕೂದ್ರಿಂದ ಆಯಿಲ್ಸ್ ನ ಪೋಷಣೆಯನ್ನು ಕಳ್ಕೊಳ್ತೀರಿ. ಹೊಸ ಡವ್ ನರಿಶಿಂಗ್ ಆಯಿಲ್ ಕೇರ್ ಶಾಂಪೂ ವಿಟಾ ಆಯಿಲ್ಸ್ ಯುಕ್ತ ಆಯಿಲ್ ನ ಪೋಷಣೆಯನ್ನು ಲಾಕ್ ಮಾಡುತ್ತೆ. ಸ್ಮೂತ್ ಶೈನಿ ಕೂದಲಿಗಾಗಿ ಡವ್ ನರಿಶಿಂಗ್ ಆಯಿಲ್ ಕೇರ್ ಶಾಂಪೂ. ಆಪ್ಟಿಸಾಪ್ ಟೆಕ್ನಾಲಜಿಯ ಹೊಸ ಕ್ರೋಸಿನ್ ಅಡ್ವಾನ್ಸ್ ಸಾಧಾರಣ ಪ್ಯಾರಾಸಿಟಮಾಲ್ ತುಲನೆಯಲ್ಲಿ 5 ಪಟ್ಟಿನಷ್ಟು ವೇಗವಾಗಿ ತನ್ನ ಔಷಧಿಯನ್ನು ರಿಲೀಸ್ ಮಾಡುತ್ತೆ. ಹೊಸ ಕ್ರೋಸಿನ್ ಅಡ್ವಾನ್ಸ್ ಪಟ್ಟನೆ ಆರಾಮ ಪಡೆಯಲು ಒಂದು ಸ್ಮಾರ್ಟ್ ಚಾಯ್ಸ್. ನಿಜವಾಗ್ಲೂ ಡ್ಯೂರಾಸೆಲ್ ನಲ್ಲಿ 10 ಪಟ್ಟಿನವರೆಗೆ ಹೆಚ್ಚು ಪವರ್ ಇದೆಯೇ? ಎಲ್ಲಿ ನಿಮ್ಮ ಸಾಧಾರಣ ಬ್ಯಾಟರಿ ಬೇಗನೆ ಮುಗಿದು ಬಿಡುತ್ತೋ, ಡ್ಯೂರಾಸೆಲ್ ಬಾಳುತ್ತೆ 10 ಪಟ್ಟಿನವರೆಗೆ ಹೆಚ್ಚು. ನಿಮ್ಮ 10 ಬ್ಯಾಟರಿಗಳವರೆಗಿನ ಪವರ್ ಇದೆ ಒಂದು ಡ್ಯೂರಾಸೆಲ್ ನಲ್ಲಿ. ಡ್ಯೂರಾಸೆಲ್ 10 ಪಟ್ಟಿನವರೆಗೆ ಹೆಚ್ಚು ಪವರ್ ಅಂದ್ರೆ ಉಳಿತಾಯ ಕೂಡ ಹೆಚ್ಚು. ಬರೀ ಬೊಗಳೆ ಬಿಡ್ತಾರೆ. ಲಾಸ್ಟಿಂಗ್ ಫೇರ್ನೆಸ್, ಮಾರ್ನಿಂಗ್ ಫೇರ್ನೆಸ್, ಈವ್ನಿಂಗ್ ತನಕ ಲಾಸ್ಟಿಂಗ್ ಎಲ್ಲ ಬಿಗ್ ಮಿಸ್ಟೇಕ್ ಮಾಡ್ದಾಗ್ಲೇ ತಾನೇ ತಲೆಯಲ್ಲಿ ನಾಟು ಹಾಗೆ ತಿಳ್ಕೋತಿ. ಯಾವುದು ಬ್ಲೈಂಡ್ ಅಲ್ಲ, ಕಣ್ ತೆರೆದು ಬಿಲೀವ್ ಮಾಡು. ರಿಯಲ್ ಲಾಸ್ಟಿಂಗ್ ಫೇರ್ನೆಸ್. ಫೇರ್ ಅಂಡ್ ಲವ್ಲಿ, ಇಂಡಿಯಾದ ನಂಬರ್ 1 ಫೇರ್ನೆಸ್ ಕ್ರೀಮ್. ಈ ವಿಷಯದಲ್ಲಿ ನೋ ಮಿಸ್ಟೇಕ್. Diabetes kills 1 person every 10 seconds. Start self-monitoring today. AccuCheck, world's #1 blood glucose meter, presents new AccuCheck Active with intelligent technology for accurate results before and after meal markers and a virtually pain-free experience. AccuCheck Active, more active, more intelligent.
ಸಜೀವ ಕೂದಲು ಅಂದ್ರೆ ಮುನಿಸ್ಕೊಂಡ ಕೂದಲು ಇದಕ್ಕೆ ಬೇಕು ಪ್ಯಾರಾಶೂಟ್ ಅಡ್ವಾನ್ಸ್ಡ್ ಹಾಟ್ ಆಯಿಲ್ ನ ಡೀಪ್ ಕಂಡೀಷನಿಂಗ್. ಇದು 3 ಪದರಗಳ ಆಳದವರೆಗೆ ಸೇರಿ ಡೀಪ್ ಕಂಡೀಷನಿಂಗ್ ಮಾಡುತ್ತೆ ಬರೀ 20 ನಿಮಿಷದಲ್ಲಿ. ಪ್ಯಾರಾಶೂಟ್ ಅಡ್ವಾನ್ಸ್ಡ್ ಹಾಟ್ ಆಯಿಲ್ ಡೀಪ್ ಕಂಡೀಷನಿಂಗ್ 20 ನಿಮಿಷದಲ್ಲಿ. ಈಗ ಹೆಲ್ದಿ ಮಾಯಿಶ್ಚರೈಸ್ ಸ್ಕಿನ್ ಗಾಗಿ ಇದು ಆಕ್ಟಿವ್ ಆಯುರ್ವೇದ ಹೊಸ ಚಂದ್ರಿಕಾ ಗ್ಲಿಸರಿನ್ ನಲ್ಲಿ ಮಾತ್ರ. ಸಾಧಾರಣ ಸಾಬೂನು ತ್ವಚೆಯನ್ನು ಒಣ ಆಗಿಸುತ್ತದೆ, ಆದ್ರೆ ಹೊಸ ಚಂದ್ರಿಕಾ ಗ್ಲಿಸರಿನ್ ನಲ್ಲಿದೆ ಪ್ಯೂರ್ ಗ್ಲಿಸರಿನ್ ಹಾಗೂ ನ್ಯಾಚುರಲ್ ಹುಹುಬಾ ಆಯಿಲ್. ಇದು ತ್ವಚೆಯನ್ನು ಇರಿಸುತ್ತೆ ಹೆಲ್ದಿ ಮತ್ತು ಮಾಯಿಶ್ಚರೈಸ್ಡ್. ಹೊಸ ಚಂದ್ರಿಕಾ ಗ್ಲಿಸರಿನ್ ಆಕ್ಟಿವ್ ಆಯುರ್ವೇದದೊಂದಿಗೆ. ಹೆಲ್ದಿ ಅಲ್ಲದ ಸ್ನಾಕ್ಸ್ ಗಳಿಂದ ಕ್ಯಾಲರಿಗಳು ಹೆಚ್ಚುತ್ತವೆ. ರಿಯಲ್ ಆಕ್ಟಿವ್ ಸೇವನೆ ಪ್ರಾರಂಭಿಸಿ. ತಾಜಾ ಹಣ್ಣು ಹಂಪಲುಗಳು ಮತ್ತು ತರಕಾರಿಗಳಿಂದ ತಯಾರಿಸಲಾಗಿರುವ ರಿಯಲ್ ಆಕ್ಟಿವ್ ಹೆಲ್ದಿ ಸ್ನಾಕ್ಸ್ ಆಗಿದೆ. ಆಡೆಡ್ ಶುಗರ್ ಇಲ್ಲ, ಕ್ಯಾಲರಿಗಳು 50% ಕಡಿಮೆಯಾಗಿವೆ. ಈಗ ಸ್ನಾಕಿಂಗ್ ಟೈಮ್ ಆಗಲಿದೆ ಆಕ್ಟಿವ್ ಟೈಮ್. ರಿಯಲ್ ಆಕ್ಟಿವ್ ಈಗ ಫೈಬರ್ ಜೊತೆಗೆ. ಹೇ, ಏನು ಹೀರೋಯಿನಾ ಎಕ್ಸ್ಟ್ರಾನಾ? ಫ್ಯೂಚರ್ ನೋಡೋಣ. ಹೊಸ ಫೇರ್ ಅಂಡ್ ಲವ್ಲಿ ಫ್ಯೂಚರ್ ಟ್ಯೂಬ್, ಭವಿಷ್ಯದ ಭವ್ಯ ಕಾಂತಿ. ಫ್ಯೂಚರ್ ಬ್ರೈಟ್ ಆಗುತ್ತೆ. ಫೇರ್ ಅಂಡ್ ಲವ್ಲಿ ಫ್ಯೂಚರ್ ಟ್ಯೂಬ್ ಈಗ ಬರೀ 10 ರೂಪಾಯಿಯಲ್ಲಿ. ಕೂದಲಿಗೆ ಹಾನಿ ಮಾಡದೆ ನನ್ನ ಹೇರ್ ಸ್ಟೈಲ್ ಬದಲಾಯಿಸಬಹುದೇ? ಈಗ ಸಾಧ್ಯ. Total Repair 5 Conditioner from L'Oreal Paris. Fights hair fall, dry hair, rough hair, dull hair, split ends. ಶಾಂಪೂ ನಂತರ ಮಾಡಿ ಕಂಡೀಷನ್ ಯಾವಾಗ್ಲೂ. ಕೂದಲಾಗುತ್ತೆ ಕೋಮಲ ಮತ್ತು ಸ್ಟ್ರಾಂಗ್. 5 ಪ್ರಾಬ್ಲಮ್ಸ್ 1 ಸೊಲ್ಯೂಷನ್. ಲಾರಿಯಾಲ್ ಪ್ಯಾರಿಸ್ ನ ಟೋಟಲ್ ರಿಪೇರ್ 5 ಕಂಡೀಷನರ್. ಯಾಕೆಂದ್ರೆ ನೀವು ಹೆಮ್ಮೆ ಪಡಬೇಕು. ಈಗ ಪ್ರತಿ ಶಾಂಪೂನೊಂದಿಗೆ ಪಡೆಯಿರಿ ಕಂಡೀಷನರ್ ಫ್ರೀ. ಕೋಮಲ ಸಿಕ್ಕುರಹಿತ ಕೂದಲಿಗಾಗಿ. ರಿಷಬ್, ಕೈಯಲ್ಲೇನು? ಫ್ರೂಟ್ಸ್. 100%? ಎಲ್ಲಿ ತೋರ್ಸು ನೋಡೋಣ. ಇದು 100% ಫ್ರೂಟ್ಸೇ ಹೌದು. 100% ಅಸಲಿ ಹಣ್ಣುಗಳಿಂದ ಮಾಡಿದ ಹೊಸ ಕಿಸಾನ್ ಜಾಮ್. ಈಗ ಜಾಮ್ ಆಗಿದೆ ಇನ್ನೂ ಯಮ್ಮಿ, ಇನ್ನೂ ಸಾಫ್ಟ್. ಲಂಚ್ ಏನಿದೆ ಇದ್ರಲ್ಲಿ? ಫ್ರೂಟ್ಸ್. 100%? ನಡಿ ನಡಿ. ಹೊಸ ಕಿಸಾನ್ ಜಾಮ್. ಇದು ಈಗ ಆಗಿದೆ. ಇದಕ್ಕೆ ಸ್ವಲ್ಪ ಬೆಲ್ಲ ಕುಡಿಸ್ಬೇಕು. ಸರ್ವಿಂಗ್ ಬೌಲ್ ಕೊಡಿ. ಅದು ಬೆಲ್ಲ ಹಾಕದ್ ಬೇಡವಾ ಇವಾಗ? ಹಾ, ಹಾಕಿ. 2 ಬಟ್ಲ ಇದು ಹಿಟ್ಟಿದ್ರೆ 2.5 ಬಟ್ಲ ಬೆಲ್ಲ ಇರ್ಬೇಕು. ಬೆಲ್ಲ ಜಾಸ್ತಿ ಇರಬೇಕು. ಆಯ್ತಾ? ಅದು ಎಳ್ಳು ಹುರಿಬೇಕಾ? ಹಾ, ಸ್ವಲ್ಪ. ಅದು ಕಸಕಸೆ ಇದ್ರಲ್ಲೇ ಹಾಕಿ. ಓಕೆ ಆಯ್ತು. ಓಕೆ, ಇವಾಗ ಎಳ್ಳು ಹುರಿಯೋಣ ಅಲ್ಲ? ಹಾ. ಎಳ್ಳು ಇಷ್ಟು ಹಾಕದ? ಬೇಡ 1 ಸ್ಪೂನ್ ಸಾಕಾ? ಅದು ಹಾಗೆ ಮಿಕ್ಸಿಗೆ ಹಾಕೋದಿಲ್ಲ, ಹಾಗೆ ಹಾಕ್ತೀವಿ. ಓಕೆ, ಚೆನ್ನಾಗಿರುತ್ತೆ. ಎಳ್ಳು ಬೆಲ್ಲ ಅಂತಾರಲ್ಲ ಸಂಕ್ರಾಂತಿಗೆ ಅಲ್ವಾ? ಅದು ಸಲುವಾಗಿ ಹಾಕಿ. ಸಾಕಾ? ಈಗ ಅದೆಲ್ಲ ಸಾಮಾನು ಸ್ವಲ್ಪ ಹಾಕ್ಬೇಕು. ಹೌದಾ? ಫಸ್ಟ್ ಏನ್ ಹಾಕ್ಲಿ? ದ್ರಾಕ್ಷಿ ಕೊಡಿ. ಫಸ್ಟ್ ದ್ರಾಕ್ಷಿ ಸಾಕಾ? ಗೋಡಂಬಿ, ಆಮೇಲೆ ಕೊಬ್ಬರಿ ಸಾಕು. ಪುಟಾಣಿ ನೀವೇನಂತೀರಿ? ಹುರ್ಗಡ್ಲೆ. ಆಯ್ತು. ಈ ಪುಟಾಣಿ ಅಂತಾರೆ ನಾವು ಭಾಷೆ ಆಯ್ತು ಹೇಳ್ತೀವಿ. ಸಾಕಾ? ಸಾಕು. ಏಲಕ್ಕಿ ಪುಡಿ, ಅದು ಚಮಚ ಪುಡಿ. ಈಗ ತಯಾರಾಯಿತು ಮಾದಲಿ. ಉತ್ತರ ಕರ್ನಾಟಕದ ಸಿಹಿ ಭೋಜನ. ಇದನ್ನು ತಿಂಡಿ ಅನ್ನಂಗಿಲ್ಲ. ಹೌದಾ? ಇದು ಊಟದ ಜೊತೆ. ಊಟದ ಜೊತೆನೆ ಇದನ್ನ. ಓಕೆ, ಸರ್ವಿಂಗ್ ಪ್ಲೇಟು ಆಯ್ತು. ಇದಕ್ಕೆ ಹಾಕ್ಬೋದು. ನಿಮ್ಗೆ ಇಟ್ಕೊಳ್ಳಿ, ನಾನು ಹಾಕ್ತೀನಿ. ಹಾಂ.